ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬಕ್ಕೆ ಅಪ್ಪು ಸಿನಿಮಾ ಮರು ಬಿಡುಗಡೆ ಆಗ್ತಿದೆ. ಅದರಲ್ಲೂ ಯಾವ ಥಿಯೇಟರಲ್ಲಿ ರಿಲೀಸ್ ಆಗ್ತಾ ಇದೆ, ಯಾವ್ಯಾವ ಥಿಯೇಟರ್ಗಳಲ್ಲಿ ರಾಜ್ಯಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಏನಂತ ಹೇಳಿದ್ರೆ ಬರೋಬ್ಬರಿ 120ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಅಪ್ಪು ಸಿನಿಮಾ ಮರು ಬಿಡುಗಡೆ ಆಗ್ತಿರುವಂಥದ್ದು. ಇವತ್ತು ನಾನು ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಇದ್ದೀನಿ. ಸದ್ಯಕ್ಕೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಅಪ್ಪು ಅವರ ಕಟ್ಔಟ್ ಇಲ್ಲಿ ಇದೆ ಅಂತ. ಸದ್ಯಕ್ಕೆ ತೋರಿಸ್ತಿರುವಂತಹ ಈ ವಿಜುವಲ್ ಅಪ್ಪು ಕಟ್ಔಟ್ ಏನಿದೆ ಬರೋಬ್ಬರಿ 60 ಅಡಿ ಕಟ್ಔಟ್ ಇದು ಆಗಿರುವಂಥದ್ದು. ಅಪ್ಪು ಚಿತ್ರದ ಅಪ್ಪು ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಈ ಕಟ್ಔಟ್ ಬರೋಬ್ಬರಿ 60 ಅಡಿ ಇದ್ದು ರಾರಾಜಿಸ್ತಾ ಇದೆ. ತಲೆ ಎತ್ತಿ ನಿಂತಿರುವಂತಹ ಕಟ್ಔಟ್ ಇದಾಗಿದೆ. ಇನ್ನು ಮಧ್ಯರಾತ್ರಿ ಅಷ್ಟೇ ಈ ಕಟ್ಔಟ್ನ ನಿಲ್ಲಿಸಿದ್ದಾರೆ ಅವರ ಅಭಿಮಾನಿಗಳು. ಅದರಲ್ಲೂ ಅಪ್ಪು ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಅಂಜಿ ಅವರ ನೇತೃತ್ವದಲ್ಲಿ ಈ ಒಂದು ಕೆಲಸಗಳು ನಡೀತಾ ಇರುವಂಥದ್ದು. ನಾವು ಈ ಕಡೆ ಒಂದಷ್ಟು ಇನ್ನು ವಿಜುವಲ್ಸ್ಗಳನ್ನು ನೋಡ್ತಾ ಹೋದರೆ ಅಪ್ಪು ಸಿನಿಮಾ ಅಂದರೆ 2002ರಲ್ಲಿ ರಿಲೀಸ್ ಆಗಿತ್ತು ಸಂತೋಷ್ ಥಿಯೇಟರ್ನಲ್ಲಿ. ಈಗ ಸಂತೋಷ್ ಥಿಯೇಟರ್ ಪಕ್ಕದಲ್ಲಿ ನರ್ತಕಿ ಥಿಯೇಟರ್ ಇದೆ. ಸೊ ಈ ನರ್ತಕಿ ಥಿಯೇಟರ್ನಲ್ಲಿ ಮರು ಬಿಡುಗಡೆ ಅಪ್ಪು ಸಿನಿಮಾ ಆಗ್ತಾ ಇದೆ. ಒಂದು ರೀತಿ ಕೋ ಇನ್ಸಿಡೆನ್ಸ್ ಜೊತೆಗೆ ವಿಶೇಷತೆ ಅಂತಲೇ ಹೇಳಬಹುದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ PRK ಪ್ರೊಡಕ್ಷನ್ ಮೂಲಕ ಈ ಸಿನಿಮಾವನ್ನು ರಿಲೀಸ್ ಮಾಡ್ತಿರೋವಂಥದ್ದು, ಅಂದರೆ ಮರು ಬಿಡುಗಡೆ ಮಾಡ್ತಿರೋವಂಥದ್ದು. ಈ ಸಿನಿಮಾಗೋಸ್ಕರ ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಅಂದು ಅಪ್ಪು ಅವರು ಅಭಿನಯಿಸಿದಂತಹ ಚೊಚ್ಚಲ ಸಿನಿಮಾ ಇದಾಗಿತ್ತು. ಒಂದಷ್ಟು ವಿಜುವಲ್ಸ್ಗಳನ್ನು ಈ ಕಡೆ ಸಹ ನಾವು ನೋಡ್ತಾ ಹೋಗ್ತೀವಿ. ಅಪ್ಪು ಅವರ ಆಲ್ಮೋಸ್ಟ್ ಎಲ್ಲ ಕಟ್ಔಟ್ ಇರ್ಬೋದು, ಫ್ಲೆಕ್ಸ್, ಬ್ಯಾನರ್ಗಳು ಈಗಾಗಲೇ ಇಲ್ಲಿ ರಾರಾಜಿಸ್ತಿರುವಂಥದ್ದು. ಅಭಿಮಾನಿಗಳು ಈಗಾಗಲೇ ಇಲ್ಲಿ ಬಂದು ಅಂದರೆ ಹಾಲಿನ ಅಭಿಷೇಕ ಕೂಡ ಮಾಡಿ ಹೋಗಿದ್ದಾರೆ. ಇನ್ನೇನು ಮಾರ್ಚ್ 14ನೇ ತಾರೀಕು ಸಿನಿಮಾ ಮರು ಬಿಡುಗಡೆ ಆಗೋದೊಂದೇ ಬಾಕಿ. ನಾವೆಲ್ಲರೂ ಸಿನಿಮಾವನ್ನು ನೋಡ್ತೀವಿ ಅಂತ ದೊಡ್ಡ ಮನೆ ಫ್ಯಾನ್ಸ್ ಎಲ್ಲ ಪ್ರತಿಯೊಬ್ಬರು ಸ್ಟಾರ್ ಅಭಿಮಾನಿಗಳು ಸಹ ತುದಿಗಾಲಿನಲ್ಲಿ ನಿಂತಿರುವಂಥದ್ದು. ಕೊನೆಯದಾಗಿ ಒಂದು ವಿಚಾರ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಒಂದು ನರ್ತಕಿ ಥಿಯೇಟರ್ನಲ್ಲಿ ಅಪ್ಪು ಸಿನಿಮಾ ಮರು ಬಿಡುಗಡೆ ಆಗ್ತಾ ಇದೆ. ಆದರೆ 4 ಶೋಗಳನ್ನು ಇದು ಹೊಂದಿದೆ. ಒಂದು ದಿನದಲ್ಲಿ 4 ಆಟಗಳು ಅಂದರೆ 4 ಪ್ರದರ್ಶನಗಳು ಇಲ್ಲಿ ಕಾಣುತ್ತೆ. ಅದ್ರ ಜೊತೆಗೆ ಮಿಡ್ ನೈಟ್ ಶೋ ಏನಾದರೂ ಇರುತ್ತೆ ಅನ್ನುವಂಥ ಪ್ರಶ್ನೆಗೆ 10 ಗಂಟೆ ಶೋ ಇಲ್ಲಿ ಪ್ರಾರಂಭ ಆಗುತ್ತೆ. ಅದಾದ ನಂತರ ಬೆಳಗಿನ ಜಾವ ಶೋ ಬಗ್ಗೆ ಈಗ ಚರ್ಚೆ ಕೂಡ ನಡೀತಾ ಇದೆ. ಏನಾದರೂ 4 ಗಂಟೆ ಶೋ ಇರುತ್ತಾ ಅಥವಾ 6 ಗಂಟೆ ಶೋ, ಬೆಳಗಿನ ಜಾವ ಶೋಗಳು ಏನಾದರೂ ಪ್ರದರ್ಶನ ಇರ್ತಾವ ಅಪ್ಪು ಸಿನಿಮಾ ಅನ್ನುವಂಥದ್ದು ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಕುರಿತು ಚರ್ಚೆಯನ್ನು ಮಾಡ್ತಿದ್ದಾರೆ. ಇನ್ನೇನು ಮಾರ್ಚ್ ನಾಳೆ 11ನೇ ತಾರೀಕು ಇರಬಹುದು ಅಥವಾ ಇನ್ನೇನು ಹತ್ತಿರದಲ್ಲಿ ಡೇಟ್ಸಲ್ಲಿ ಅವರು ಬೆಳಗಿನ ಜಾವ ಯಾವ ಗಂಟೆಗೆ ನಾವು ಶೋ ಬರು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದನ್ನು ಅವರು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಇದಿಷ್ಟು ಇವತ್ತಿನ ಅಪ್ಪು ಸಿನಿಮಾ ಬಿಡುಗಡೆ ಆಗ್ತಿರುವಂಥ ಒಂದು ಅಪ್ಡೇಟ್ ಆಗಿದೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.